ಕಾಣಲ್ಲ ಇದೊಂದೇ ಚೆನ್ನಾಗೈತೆ ಕಣೆ, ಎಷ್ಟು ದೊಡ್ಡದು ಇದೆಲ್ಲ ನೋಡ್ಕೋ ದಿನ. ಚೆನ್ನಾಗೈತಾ? ನೀನ್ ಪೂರ್ತಿ ಫ್ಯಾಮಿಲಿ ನಿಂತ್ಕೊಂಡು ನೋಡ್ಕೋಬಹುದು. ಸೆಲ್ಫಿ ತಗೊಳ್ಳಿ ಗೈಸ್. ಹಾ ನಾನು ನೋಡಿದ್ದಿಲ್ಲ, ಚೆನ್ನಾಗಿದೆ. ಈ ಪೂರ್ತಿ ಮನೆ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಗಜಿಬುಜಿ ಆಗುತ್ತೆ ಅಂತ ನನಗೂ ಥಾಟ್ಸ್ ಇತ್ತು, ಬಟ್ ಆಗಿಲ್ಲ. ಆ ಥರ ತುಂಬಾ ಕ್ಲೀನ್ ಫಿನಿಶಿಂಗ್ ಇದೆ ಮನೆ. ಗೈಸ್ ಇವ್ರದೊಂದು ಹಿಡನ್ ಅಕೌಂಟ್ ಇದೆ ಗೈಸ್, ದುಡ್ಡು ಜಮಾ ಆಗ್ತಾನೆ ಐತೆ. ಇವರು ಬ್ಯಾಂಕ್ಗೆ ಲೋನ್ ಕೊಡೋರು. ಅಂಡ್ ಗೈಸ್ ಇದೆಯಲ್ಲ, ಇದನ್ನ ಏನು ಫಿಕ್ಸ್ ಮಾಡ್ತಾ ಇಲ್ಲ ಅವರು, ಸುಮ್ಮನೆ ಹೀಗೇನೆ ಇಟ್ಟಿದ್ದಾರೆ. ಮ್ಯಾಮ್ ಹಿಂಗೆ ಇರಲಿ, ಬಿಕಾಸ್ ನಿಮಗೆ ವಾಶ್ಗೆ ಕ್ಲೀನಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ ಅನ್ಕೊಂಡು ಇದನ್ನ ಹಿಂಗೇನೆ ಇಟ್ಟಿರೋದು. ಸೊ ಫೈನಲಿ ನಮ್ಮ ಮನೇಲಿ ಲೈಕ್ ಕೆಲಸ ನಡೀತಾ ಇದೆ. ಸೊ ಗೃಹ ಪ್ರವೇಶ ಆಗಿ ಇಷ್ಟು ದಿವಸ ಆದರೂ ನಾವು ಸ್ವಲ್ಪ ಸ್ಟಾಪ್ ಮಾಡಿಸಿರಲಿಲ್ಲ. ಸೊ ಒಂದೊಂದಾಗಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಬಾಕಿ ಇತ್ತು. ಡೋರ್ಸ್ ಹಾಕೋದು ಅಥವಾ ಫ್ಯಾನ್ ಹಾಕೋದು ಎಲ್ಲ ಸ್ವಲ್ಪ ಕೆಲಸ ಬಾಕಿ ಇತ್ತು, ಇದನ್ನ ಅವಾಗ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅನ್ಕೋತೀರಾ ಯಾಕೆ ಮುಂಚೆನೆಲ್ಲ ಮಾಡಿಸ್ಬೇಕಿತ್ತಲ್ವಾ ಅಂತ. ಸೊ ಹೌದು, ಮುಂಚೆ ಮಾಡಿಸ್ಬೇಕಿತ್ತು, ಬಟ್ ನಮ್ಮದು ಅಂತ ಕೆಲವೊಂದು ರೀಸನ್ಸ್ ಇರುತ್ತಲ್ವ, ಬಜೆಟ್ ಇಶ್ಯೂ ಆಗಿರಲಿ ಅಥವಾ ಏನಾದರೂ ಒಂದು ಲೈಕ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಗೃಹ ಪ್ರವೇಶ ಮುಗಿಲಿ ನೆಮ್ಮದಿಯಾಗಿ, ಆಮೇಲೆ ಬೇಕಾದ್ರೆ ಮಾಡಿಸೋಣ ಅಂತ ಅಂದ್ಕೊಂಡು ಪಾಸ್ ಮಾಡಿದ್ವಿ. ಇವಾಗ ಮತ್ತೆ ಪ್ಲೇ ಬಟನ್ ಒತ್ತಿದ್ದೀವಿ. ಸೊ ಇವಾಗ ನಡೀತಾ ಇದೆ ಗೈಸ್. ಆಮೇಲೆ ಹಿಂಗಂತ ಲಕ್ಷ್ಮಿ ಗೃಹ ಪ್ರವೇಶದ ಮುಂಚೆ ವ್ಲಾಗ್ ಹಾಕ್ತಾ ಇದ್ದೀರಾ ಅಂತ ಅನ್ಕೋಬೇಡಿ, ಇದೆಲ್ಲ ರೀಸೆಂಟ್ ಆಗಿ ನಡೆದಿರೋದು. ಸೊ ಎಸ್ ಗೈಸ್, ಬನ್ನಿ ಇವಾಗ ಕಂಪ್ಲೀಟಾಗಿ ನೋಡಿ, ನಿಮಗೆ ನಮ್ಮ ಮನೆ ಯಾವ ರೀತಿ ಬಂದಿದೆ ಅಂತ ಒಂದು ಆಲ್ಮೋಸ್ಟ್ ಸ್ವಲ್ಪ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ಕೇಳಿ, ಓಕೆ? ನಾನು ಖಂಡಿತವಾಗ್ಲೂ ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಇವರು ಪಾಪ ತುಂಬ ಕೋಆಪರೇಟಿವ್ ಆಗಿ ಚೆನ್ನಾಗಿ ಮಾಡಿಕೊಟ್ರು ಅಕ್ಕ, ನಿಜ. ನೋಡಿ ಫೈನಲಿ ಡೋರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಗೈಸ್. ಫೈನಲಿ ಗೈಸ್ ಡೋರೆಲ್ಲ ಫಿಕ್ಸ್ ಆಗ್ತಾ ಇದೆ. ಆ್ಯಂಡ್ ಎಷ್ಟು ಚಂದ ಕಾಣಿಸ್ತಾ ಇದೆ ಗೊತ್ತಾ, ಮಸ್ತ್ ಕಾಣಿಸ್ತಾ ಇದೆ ಗೈಸ್. ಕೇನು ಅಲ್ವಾ ಅಕ್ಕ? ಕೇನ್ ಸಕದಾಗ ಕಾಣಿಸ್ತಾ ಇದೆ. ಕೇನು ಅದು ನಾವು ಬಟ್ಟೆಗೆ ಕೇನ್ ಹಾಕ್ತೀವಲ್ಲ, ಅದಕ್ಕೇನೆ ಅದನ್ನೇ ಹೇಳಿದೆ. अच्छा हाँ हाँ अभी इसमें डबल सब गिलास लगा है। हाँ हाँ इसमें डबल गिलास हाँ। ಇದು ಕೇನು ಹೆಂಗಿದೆ? ಚೆನ್ನಾಗಿದೆ ಅಲ್ವಾ? ಹಿಡ್ಕಂಗೆ. ಸೊ ಗೈಸ್ ಹಾಗೆ ಹೇಳ್ದಂಗೆ ಚೇನ್ ಬಂದು ಜೀಜುನೇ ಹೇಳಿದ್ದು ಚೇನ್ ಮಾಡ್ಸಪ್ಪ ಚೆನ್ನಾಗಿರುತ್ತೆ ಅಂತ. ಹೆಂಗ ಅನ್ಸುತ್ತೆ ಜೀಜು? ಸಗದಾಗಿ ಬಂದಿದ್ದಾರಾ? ಇದಿನ್ನೂ ಕೆಲಸ ಬಾಕಿ ಇದೆ. ಗ್ಲಾಸ್ ಹಾಕ್ತಾರೆ. ಅದಕ್ಕಿನ್ನೂ ಪಾಲಿಶ್. ಅಲ್ಲಿ ಹೋಗು ಆ ರೂಮಲ್ಲಿ ಹೋಗು. ಚೆನ್ನಾಗಿದೆ ಅಲ್ಲ ಹಿಂಗೆ ನೋಡೋಕ್ಕೆ. ಆ ಬ್ಲ್ಯಾಕ್ ಜೊತೆಗೆ ಹೆಂಗಿದೆ ಕಾಂಬಿನೇಷನ್? ಚೆನ್ನಾಗಿ ಕಾಣಿಸ್ತಿದೆ. ನಂಗಿಲ್ಲ ಅರ್ಧ ಕಾಣಿಸ್ತೈತಲ್ಲ, ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾಗ, ನಾನು ನಿಜವಾಗ್ಲೂ ಅರುಣ್ಗೆ ಆ್ಯಕ್ಚುಲಿ ಏನು ಗೊತ್ತಾ, ಪಾಪ ಅವ್ರು ಹೇಳೋದು ಯಾವಾಗಲೂ ಅವ್ರು ಸ್ವಲ್ಪ ಲಾಜಿಕಲ್ಲ ಕರೆಕ್ಟಾಗಿ ಹೇಳ್ತಾರೆ. ಇದು ನಾವು ಹಾಕ್ಸಿದ್ದು ಇಷ್ಟು ಒಳ್ಳೇದಾಯ್ತು ಅಂತ ಅನಿಸ್ತೈತೆ ಗೊತ್ತಾ. ಅಲ್ಲಿಂದ ಬರಬೇಕಾದ್ರೆ ಒಂದು ಫೀಲ್ ಬರುತ್ತೆ ವಾಕಿಂಗ್ದು, ಆ ಫ್ಯೂ ಸೆಕೆಂಡ್ಸ್ ಫೀಲ್ ಬರುತ್ತಲ್ಲ, ಚೆನ್ನಾಗಿದೆ ಆ ಫೀಲ್, ಚೆನ್ನಾಗಿದೆ. ಮೇ ಬಿ ಇದು ಡಿಸೈನ್ ಬೇರೆ ಥರ ಕೊಡ್ಬೋದಿತ್ತು ಅಥವಾ ಬೇರೆ ಥರ ಮಾಡ್ಬೋದಿತ್ತು, ಬಟ್ ಈ ಪಾರ್ಟಿಷನ್ ಬಂದಿದ್ದು ಒಳ್ಳೇದಾಯ್ತು. ನಮ್ಮ ಲೋನ್ ಎಷ್ಟೈತೆ ಗೊತ್ತಾ? ನಿಮ್ಮ ಥರ ಅಲ್ಲ ನಾವು ಗೈಸ್. ಇವ್ರದ್ದೊಂದು ಹಿಡನ್ ಅಕೌಂಟ್ ಇದೆ ಗೈಸ್, ದುಡ್ಡು ಜಮಾ ಆಗ್ತಾನೆ ಐತೆ. ಇವರು ಬ್ಯಾಂಕ್ಗೆ ಲೋನ್ ಕೊಡೋರು. ಹಂಗೆ ಒಂಚೂರು ನಮಗೂ ಕೊಟ್ಬಿಡು ಗೈಸ್. ವಿಡಿಯೋ ಕಾಲಲ್ಲಿ ಮಮ್ಮಿ ಹಾಗೂ ನಂದು ನೋಡ್ತಾ ಇದ್ದಾರೆ. ಇದು ನಮ್ಮಮ್ಮ, ಇದು ನನ್ನ ತಂಗಿ. ಹೆಂಗ್ ಕಾಣಿಸ್ತಾ ಇದೆ ಮೋಹನ್? ದೂರದಿಂದ ತೋರಿಸಿಲ್ಲ. ಲೆಫ್ಟ್ ಅಲ್ಲ ರೈಟು? ನಾನು ಇದು ತೋರಿಸ್ತಾ ಇದ್ದೆ ನಿಮ್ಗೆ. ಇದು ಹಾಕಿಸ್ಕೊಳ್ಳೋದು ದೊಡ್ಡದೆಲ್ಲ ಕಣೆ.
ಮೋಹನ್ ಹೇಳಿಲ್ವಾ ದಿನ ಸಂಜೆ ನಂಗೆ ಮನೆ ಕರೆಸ್ತಾರಂತೆ ಅಂತ? ನಿನ್ಗೇನೆ ಓಕೆ ಗೈಸ್, ಸೊ ಇವಾಗ ಈ ಒಂದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಅರುಣ್ ಅವ್ರು ಬೇಡ, ಈ ಸ್ಪೇಸು ಸುಮ್ಮನೆ ಓಪನ್ ಇರಲಿ, ಬಿಕಾಸ್ ನಮ್ಮ ಮನೆ ನೀವು ನೋಟಿಸ್ ಮಾಡಿರಲ್ಲ ವಾಲ್ ಎಲ್ಲೂ ಇಲ್ಲ, ಎಲ್ಲದಕ್ಕೂ ಏನಾದರೂ ಒಂದು ಮಾಡ್ಕೊಂಡಿಟ್ಟಿದ್ದೀವಿ. ಈ ಒಂದು ವಾಲ್ ಹಾಗೆ ಓಪನ್ ಇರಲಿ ಅಂತ ಹೇಳಿದ್ರು. ಬಟ್ ನಾನಿಲ್ಲ, ಕ್ರಾಕರೀಸ್ ಎಲ್ಲ ಇಡೋಕ್ಕೆ ಬೇಕು. ಆ್ಯಂಡ್ ಕಿಚನ್ ಏನು ಗೊತ್ತಾ ಗೈಸ್, ಎಷ್ಟು ಸ್ಟೋರೇಜ್ ಇರುತ್ತಲ್ಲ ಅಷ್ಟು ಒಳ್ಳೆಯದು. ಸೊ ಅದಕ್ಕೆ ಕ್ರಾಕರೀಸ್ ಆಗಿರಲಿ, ಅದು ಏನಾದರೂ ಒಂದು ಸ್ಟೋರೇಜ್ ಇದ್ರೆ ಪಕ್ಕ ಏನಾದರೂ ಒಂದು ಇಟ್ಟೇ ಇರ್ತೀವಲ್ವಾ. ಸೊ ಇರಲಿ ಅಂತ ಅಂದ್ಕೊಂಡು ಮಾಡಿಸಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಇಷ್ಟ ಆಯ್ತು ನನಗಂತೂ. ಅಲ್ಲ ಮಸ್ತ್ ಇಷ್ಟ ಆಯಿತು ಗೈಸ್. ಸೊ ನಮ್ದು ಇಲ್ಲಿ ವಿಂಡೋ ಬರುತ್ತೆ, ಆ ವಿಂಡೋ ಅಕಾರ್ಡಿಂಗೇ ಲೈಕ್ ವಿಂಡೋ ಕವರ್ ಆಗಬಾರ್ದು ಅಂತ ಸ್ವಲ್ಪ ಸ್ಲಿಮ್ ಆಗಿನೇ ಮಾಡಿಸಿರೋದು. ಬಟ್ ಚೆನ್ನಾಗಿದೆ ಗೈಸ್, ಈ ಥರ ಡಬ್ಬಗಳು ಇಡ್ಬೋದು ಅಥವಾ ಕ್ರಾಕರಿ ಏನಾದರೂ ಒಂದು ಆರಾಮಾಗಿಟ್ಟು ಇದನ್ನ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು. ಇವಾಗ ಅನಿಸ್ತದೆ ನಾವು ಇದಕ್ಕೊಂದು ಲೈಟ್ ಕೊಡಬೇಕಿತ್ತು ಅಂತ, ಲೈಟಿಂಗ್ಸ್ ಕೊಟ್ಟಿಲ್ಲ ಒಳಗಡೆ, ಇದೊಂದು ಮಿಸ್ ಆಗೋಯ್ತು. ದಟ್ಸ್ ಓಕೆ, ಏನೂ ಪರ್ಫೆಕ್ಟಾಗಂತೂ ಆಗೋಲ್ಲ, ಬಟ್ ಏನಾಗಿದೆಯಲ್ಲ ತುಂಬ ಚೆನ್ನಾಗಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ನಾವು ಈ ಥರ ಗ್ಲಾಸ್ ಕೊಡಿಸಿಲ್ಲ, ಇದಕ್ಕೆ ಈ ಥರ ಗ್ಲಾಸ್ ಕೊಡಿಸಿದ್ದೀವಿ. ಬೈ इसको क्यों ऐसे ग्लास नहीं आया? ऐसे आता है क्या? क्लियर रहेगा, दिखेगा ना इसमें लाइट ಸಡನ್ಲಿ ನನಗೆ ಸಾಯಿಬಾಬನ ಫೋಟೋ ಸಿಕ್ತು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ತುಂಬ ಆಶ್ಚರ್ಯ ಕೂಡ ಆಯಿತು ಹಾಗೂ ಖುಷಿ ಕೂಡ ಆಯಿತು. ಅದಕ್ಕೆ ಈ ಒಂದು ಕ್ಲಿಪ್ಪಿಂಗ್ನ ಹಾಗೆ ಇಟ್ಟಿದ್ದೀನಿ, ಡಿಲೀಟ್ ಮಾಡಿಲ್ಲ. ಸೊ ನೀವು ಕೂಡ ಬೇಗ ಬೇಗ ಪ್ರೇ ಮಾಡಿ ಹಾಗೂ ಎಲ್ರಿಗೂ ಒಳ್ಳೆಯದಾಗಲಿ, ಓಕೆನಾ? ನೆಕ್ಸ್ಟ್ ಬಂದು ಗೈಸ್ ಇದನ್ನ ಫಿಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನೂ ಆಗಿರಲಿಲ್ಲ, ಅಂದರೆ ಈ ರೀತಿ ಮಾತ್ರ ಕೊಟ್ಟಿದ್ದು, ಬಟ್ ಡೋರ್ ಎಲ್ಲ ಆಗಿರಲಿಲ್ಲ. ಸೊ ಇವಾಗ ಡೋರ್ನ ಫಿಟ್ ಮಾಡ್ತಾರೆ. ಆ್ಯಂಡ್ ಇದು ಆಯಿತು, ಟಡ್ಡಾ, ನೋಡ್ಬೋದು ಎಷ್ಟು ಚಂದ 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 ಕಾಣಿಸ್ತಿದೆ ಅಂತ ಅಲ್ವಾ? ನೀವೆಲ್ಲರೂ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ, ಓಕೆನಾ? ಅದು ಬಿಟ್ಟು ಬೇರೆದು ಬೇಡ, ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು, ತುಂಬ 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 ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಸೊ ಎಸ್, ಇವಾಗ ಇದಾದಮೇಲೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಅವ್ರು ಕಟ್ಲರೀಸ್ ಎಲ್ಲ ಇಡ್ತಾರಲ್ಲ, ಸ್ಪೂನು ಅದು ಇದು, ಸೊ ಅದನ್ನ ಇಡೋಕ್ಕೆ ಇದೆಲ್ಲ ಫಸ್ಟ್ ತೆಗಿತೀನಿ ಗೈಸ್. ನಾನೇನು ಗೊತ್ತಾ, ಬರೀ ಒಂದು 5-6 ತಟ್ಟೆ ಅಷ್ಟೇ ಯೂಸ್ ಮಾಡ್ತಿರೋದು. ಈ ತಟ್ಟೆ ಹಂಗೆ ಇಟ್ಟಿದ್ದೀನಿ, ಎಲ್ಲನೂ ಯೂಸ್ ಮಾಡ್ತಾಯಿಲ್ಲ. ಎಡಿಟಿಂಗ್ ಕೆಲಸ ಕೂಡ ಬಾಕಿ ಇದೆ. ಸೊ ಓಕೆ, इसको आप निकाल कभी भी क्लीन कर सकते हैं। इसको ऐसे मामूली ब्रश से साफ कर सकते हैं। निकालो कपड़ा, गीला कपड़ा मार कुछ भी मारिए, कोई दिक्कत नहीं। ओके, PVC हाँ, बहुत बड़ा है ना, अच्छा लग रहा है ಗೈಸ್. ನೋಡಿ ಇದು ಎಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ. इतना ही भैया, अंदर ऐसे नहीं जाएगा? ऐसे ಇದು ಇಲ್ಲಿ ಏನೂ ಇಲ್ಲ, ಮಾಮೂಲಿ ಡಬ್ಬಗಳೆಲ್ಲ ಇಡೋದು ಅಷ್ಟೇ. ಆ್ಯಂಡ್ ಇಲ್ಲಿ ಬಂದು ತಟ್ಟೆ ಎಲ್ಲ. ಆ್ಯಂಡ್ ಗೈಸ್ ಇದೆಯಲ್ಲ, ಇದನ್ನ ಏನು ಫಿಕ್ಸ್ ಮಾಡ್ತಾ ಇಲ್ಲ ಅವರು, ಸುಮ್ಮನೆ ಹೀಗೇ ಇಟ್ಟಿದ್ದಾರೆ. ಮ್ಯಾಮ್ ಹಿಂಗೆ ಇರಲಿ, ಬಿಕಾಸ್ ನಿಮಗೆ ವಾಶ್ಗೆ ಕ್ಲೀನಿಗೆಲ್ಲ ತುಂಬ ಈಸಿ ಆಗುತ್ತೆ ಅಂದ್ಕೊಂಡು ಇದನ್ನ ಹಿಂಗೆ ಇಟ್ಟಿರೋದು. ಈ ಥರದ್ದು ಇನ್ನೊಂದು ಕೊಟ್ಟಿದ್ದಾರೆ, ಅದೆಲ್ಲಿ ನೋಡಿ ಇಲ್ಲಿದೆ. ಸೊ ಎಸ್ ಗೈಸ್, ಇವೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಇಡೋಕ್ಕೆ ಅಥವಾ ಈ ಥರ ಡಬ್ಬಗಳು ಇಡೋಕ್ಕೆಲ್ಲ ಕರೆಕ್ಟ್ ಇದೆ. ಇಲ್ಲಿ ಹ್ಯಾಂಗರ್ ಹೇಳಿದ್ದೀನಿ ನಾನು, ಈ ಥರ ಬಾಂಡ್ಲಿ ಗಿಂಡಿ ಎಲ್ಲ ಹ್ಯಾಂಗ್ ಮಾಡ್ತೀವಲ್ಲ, ಸೊ ಅದಕ್ಕೆ ಹೇಳಿದ್ದೀನಿ ಈ ಜಾಗ, ಅದಕ್ಕೆ ಬಿಟ್ಟಿರೋದು. ಸೊ ಇವಾಗ ನಾವಿಲ್ಲಿ ಆಕ್ರಾಲಿಕ್ ಶೀಟ್ನ ತರಿಸಿದ್ದೀವಿ. ಫಸ್ಟು ಆ್ಯಕ್ಚುಲಿ ಗ್ಲಾಸ್ ಪ್ಲ್ಯಾನ್ ಮಾಡಿದ್ದು, ಬಟ್ ಏನು ಗೊತ್ತಾ, ಗ್ಲಾಸ್ ಬಂದು ಸ್ವಲ್ಪ ಡೇಂಜರು, ಮಲ್ಕೋತೀವಿ ಅಲ್ಲ, ಸೊ ಯಾಕೆ ರಿಸ್ಕ್ ಬೇಡ, ಅದಕ್ಕೇ ಈ ಥರ ಶೀಟ್ನ ಹಾಕ್ಸೋಣ. ಇದು ಕೂಡ ತುಂಬಾ ಅಂದರೆ ಫುಲ್ ಗ್ಲಾಸ್ದೇ ಲುಕ್ ಬರೋದು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಓಕೆ ಓಕೆ, ನೋಡಿ ಗೈಸ್ ಈ ಥರ ಏನು ಅನಿಸ್ತಿದ್ದು, ಗ್ಲಾಸ್ ಥರನೇ ಇದೆ ಅಲ್ವಾ, ಹಾಕ್ಸ್ಬೋದು. ನನಗೆ ಫಸ್ಟು ಭಯ ಆಗಿತ್ತು, ಓ ಶೀಟು ಹೆಂಗಿರುತ್ತೇನೋ ಅಂತ. ಗ್ಲಾಸ್ ಥರ ಗೊತ್ತೇ ಆಗಲ್ಲ. ಹಾಂ,
करेक्ट ಆಗ್ತೈತಲ್ವಾ? हाँ बराबर है. थोड़ा सा गैप लग रहा है भैया. गम. ओके ओके. अच्छा ठीक है. ಇವಾಗ ಈ ಶೀಟ್ನ ಹಾಕ್ತಾ ಇದೀವಿ ಗೈಸ್. ಆ್ಯಕ್ಚುಲಿ ಇದು ಗಾಜ್ ಥರನೇ ಕಾಣಿಸುತ್ತೆ, ಬಟ್ ಇದು ಗಾಜ್ ಅಲ್ಲ, ಗ್ಲಾಸ್ ಅಲ್ಲ. ಸೊ ಇದು ಬಂದು ಆಕ್ರಾಲಿಕ್ ಶೀಟ್ ಅಲ್ವಾ ಸರ್? ಇದು ಆಕ್ರಾಲಿಕ್ ಶೀಟ್ ಅಂತೆ. ಇದೇನಪ್ಪ ಅಂದರೆ ಸೇಫ್ ಆಗು ಇರುತ್ತೆ ಮತ್ತು ಬ್ರೇಕ್ ಆಗಲ್ಲ. ಸೊ ಅಲ್ಲಿ ಹಾಕ್ಸ್ತಾ ಇದ್ದೀವಿ ನೋಡಿ. ಆಲ್ರೆಡಿ ಈ ಕಡೆ ಸೈಡ್ ಹಾಕಾಗಿದೆ. ಅದು ಲೈಕ್ ವಿಡಿಯೋದಲ್ಲಿ ಅಷ್ಟು ಚೆಂದ ಕಾಣಿಸ್ತಾ ಇಲ್ಲ, ಅಂದರೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇವಾಗ ಆ ಕಡೆ ಸೈಡ್ ಹಾಕ್ತಾವ್ರೆ. ಇದಾದಮೇಲೆ ನೆಕ್ಸ್ಟು ಲೈಕ್ ಆ ಬೀಡಿಂಗ್ ಇದೆಯಲ್ಲ, ಆ ಬೀಡಿಂಗಿಗೆ ಪಾಲಿಷ್ ಮಾಡ್ತಾರೆ. ದೊಡ್ಡದು ಐದಂತೆ ನೋಡಿ. ಈ ಚಿಕ್ಕದು ಈ ತರ ಚಿಕ್ಕದು ಇವೆರಡು ಹಾಕ್ಸ್ಕೊಳ್ಳಿ. ಅಲ್ಲ, ಇದಕ್ಕೆಲ್ಲ ದೊಡ್ಡದು ಹಾಕ್ಬಿಟ್ಟು ಅದಕ್ಕೆ ಚಿಕ್ಕದು ಹಾಕಿದ್ರೆ ಚೆನ್ನಾಗಿ ಇಲ್ಲ ಲಚ್ಚು, ಅದು ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಕಾಸ್ ಅದು ಸಪ್ರೇಟ್ ಚಿಕ್ಕದಲ್ವ ಇದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ದೊಡ್ಡದಾಗ್ಸಿ ಇದೆರಡು ಚೆನ್ನಾಗಿ ಕಾಣಿಸುತ್ತೆ. ಇದು ಇದಕ್ಕೆ ದೊಡ್ಡದಾಗ್ಸಿದ್ರೆ ಜಾಸ್ತಿ ದೊಡ್ಡದಾಗ್ಬಿಡುತ್ತೆ. ಇದಕ್ಕೆ ಕರೆಕ್ಟ್ ಆಗಿದೆ ಆಕ್ಚುಲಿ. ಇದು ಚೋಟ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಹಾಕ್ಸ್ಕೊಳ್ಳಿ. ಹೋಗ್ಯಾನ 1 2 3 4 5 ಅದೇರು. ಓಕೆ ಗೈಸ್, ಸೊ ಇವಾಗ ಹ್ಯಾಂಡಲ್ ಬಂದು ಈ ಥರ ಇದೆ ನೋಡಿ, ಬ್ರಾಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮ್ಯಾಚ್ ಕೂಡ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಶಾರ್ಟೇಜ್ ಆಯಿತು, ಮತ್ತೆ ತರಿಸ್ಬೋದು ಅವ್ರ ಹತ್ರ. ಬಟ್ ಇವಾಗ ಮತ್ತೆ ತರಿಸ್ಬೇಕಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ದೊಡ್ಡದು ಅಲ್ಲಿ 2 ಡಿವೈಡ್ ಮಾಡಿದಾರಲ್ಲ, ಸೊ ಅದಕ್ಕೆ ಚಿಕ್ಕದು ಹಾಕ್ಸೋಣ ಅಂತ. ಅಂದರೆ ಡಿಸೈನ್ ಚೆನ್ನಾಗಿದೆ. ಓಕೆ ಗೈಸ್, ಸೊ ನನ್ನ ತಂಗಿ ಹಾಗೂ ಮೋಹನ್ ಬಂದಿದ್ದಾರೆ. ಹಾಯ್ ಮೋಹನ್. ಬನ್ನಿ ವೆಲ್ಕಮ್. ಥ್ಯಾಂಕ್ ಯು. ಸರ್ಪ್ರೈಸ್ ಬನ್ನಿ ಇದೇ ಸರ್ಪ್ರೈಸು. ಕೇನೇ ಸರ್ಪ್ರೈಸು. ರಿಯಲ್ ಹಾಕಿ, ಲೈಟ್ಸ್ ಹಾಕಿ ಆ ಕಡೆ. ಚೆನ್ನಾಗಿದ್ಯಾ? ನೋಡಿಲಿ ಯಾರು ಇವರೆಲ್ಲ ಯಾರು ಬಂದ್ಬಿಟ್ಟವ್ರು. ಏ ನೋಡೆ ಪೆರೇ ಅದು ಮಾಡ್ಬೇಡ, ಇನ್ನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದೆರಡು ಟಚ್ ಆಗುತ್ತೆ ಓಪನ್ ಮಾಡಿದ್ರೆ, ಇದೆರಡು ಟಚ್ ಆಗುತ್ತೆ. ಬಟ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಅವ್ರಿಗೆ ಆಕ್ಚುಲಿ ರಾಮ್ ಭಯ್ಯ ಮಾಡ್ತಾ ಇಲ್ಲ, ಅವರೇ ಹೇಳ್ತಾ ಇದ್ರು ಬಹುತ್ ಅಚ್ಚಾ ಆಯಾ ಹೈ, ತುಂಬಾ ಚೆನ್ನಾಗಿ ಬಂದೈತೆ ಅಂತ. ಈ ಪೂರ್ತಿ ಮನೆ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟ್ ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಗಜಿಬುಜಿ ಆಗುತ್ತೆ ಅಂತ ನನಗೂ ಥಾಟ್ಸ್ ಇತ್ತು, ಬಟ್ ಆಗಿಲ್ಲ. ಆ ಥರ ತುಂಬಾ ಕ್ಲೀನ್ ಫಿನಿಶಿಂಗ್ ಇದೆ ಮನೆ. ಅವ್ರು ಮಾಡಿರೋದು ಫಸ್ಟ್ ಪ್ರಾಜೆಕ್ಟ್ ಅಂತ ಇದು. ಕೇನು ರಾಮ್ ಭಯ್ಯ ಅವ್ರು ಹೇಳ್ತಾ ಇದ್ರು. ಇದೊಂದೇ ಡಿಸೈನ್ ಬರುತ್ತಾ ಅಥವಾ ಬೇರೆನೂ ಬರುತ್ತಾ? ಮಾಡ್ತಾರೆ. ಅಂದ್ರೆ ಕಟ್ಟಿಂಗ್ಸ್ ಅಲ್ಲಿ ಬೇರೆ ಕಟ್ಟಿಂಗ್ಸ್ ಕೊಡ್ಬೋದು ಅನ್ಸುತ್ತೆ ಕೇನ್ದು. ಅಲ್ಲ, ಕೈನಲ್ಲಿ ಯೂಶಲಿ ಈ ತರ ಡೈಮಂಡ್ ಜಾಸ್ತಿ ಈ ತರದ್ ಬರುತ್ತೆ. ಅದ್ ಬಿಟ್ಟು ಇನ್ನೊಂದ್ ತರದ್ ಬರುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಇದೊಂದೇ ಚೆನ್ನಾಗೈತೆ ಕಣೆ, ಎಷ್ಟು ದೊಡ್ಡದು ಇದೆಲ್ಲ ನೋಡ್ಕೋ ದಿನ. ಚೆನ್ನಾಗೈತಾ? ನಿನ್ ಪೂರ್ತಿ ಫ್ಯಾಮಿಲಿ ನಿಂತ್ಕೊಂಡು ನೋಡ್ಕೋಬಹುದು. ಸೆಲ್ಫಿ ತಗೊಳ್ಳಿ ಗೈಸ್. ಚೆನ್ನಾಗಿದೆ, ಸೂಪರ್. ಇದು ಮನೆ ಲೈಟಿಂಗ್ಸ್ ಹಾಕಿದ್ಯಾ? ಹಾಕಿಲ್ವಾ? ಹಾಕೈತೆ ಬಟ್ ಆನ್ ಮಾಡಿಲ್ಲ. ಅಲ್ಲಿ ಹಾಕು ನೋಡೋಣ ಹೆಂಗ್ ಕಾಣ್ತದೆ ಒಂದ್ಸಲ. ಇಲ್ಲ, ಆಕ್ಚುಲಿ ಹ್ಯಾಂಗಿಂಗ್ ಲೈಟ್ಸು ಹಾಕ್ಬೋದು, ಬಟ್ ಸದ್ಯಕ್ಕೆ ಇಲ್ಲ, ಹ್ಯಾಂಗಿಂಗ್ ಲೈಟ್ ತುಂಬಾ ಓವರ್ ಆಗುತ್ತೆ, ಬೇಡ. ಇಲ್ಲಿ ಹಾಕ್ತೇನೆ ಹಾ ನಾನು ನೋಡಿದ್ದಿಲ್ಲ, ಚೆನ್ನಾಗಿದೆ. ಅದ್ ನೋಡಿದ್ರ ಕಿಚನು? ಕಿಚನ್ ನೋಡಿಲ್ಲ ಇನ್ನು ಬರೀ ಇಷ್ಟೇ ನೋಡಿದ್ವಿ ನಾವು. ಕಿಚನ್ ನಾನು ನೋಡಿಲ್ಲ. ನಾನು ಇಷ್ಟು ನೋಡ್ಬಿಟ್ಟು ಆಮೇಲೆ ಹೋದವಳು ಬರ್ಲೇ ಇಲ್ಲ ಕೆಳಗೆ. ಇದು ಓಪನ್ ಇತ್ತಲ್ಲ, ಫಸ್ಟ್ ಡೋರ್ ಹಾಕಿರ್ಲಿಲ್ವಲ್ಲ. ಇದು ಒಂಥರ ವೆಸ್ಟರ್ನ್ ಲುಕ್ ತರ ಕಾಣ್ತೈತಿ. ವೆಸ್ಟರ್ನ್ ಅಲ್ಲ ಕಡೆ, ಒಂಥರ ವಿಂಟೇಜ್ ಲುಕ್ ತರ. ಆಮೇಲೆ ಇದನ್ನು ಹಾಕಿದ್ದಾರೆ. ಇದೇನು ಮಾಮೂಲಿ ಮನೆ ನೋಡೋದೇನು ಇಲ್ಲ, ಏನೋ ಇದು ಹಿಂಗಿದೆಯಲ್ಲ, ಹಿಂಗೆ ಕಾಣಿಸೋ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಇದು ಇಲ್ಲಿರ್ಬೇಕಿತ್ತು, ಸಖತ್ತಾಗಿ ಬರುತ್ತೆ. ಇದ್ರಲ್ಲಿ ಬರೀ ಗ್ಲಾಸ್, ಅಂದ್ರೆ ಇದು ಹೈಡ್ ಆಗ್ಬಿಟ್ಟೈತೆ ಇದು. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ಬರೀ ಗ್ಲಾಸ್ ಇಡು.
ನಿಮ್ಮ ನೀವು ಮದ್ವೆ ಬಂದಿದೆಯಲ್ಲ ಕ್ರಾಕರೀಸು ನಂಗೆ ಕೊಡೆ ಇಲ್ಲಿ ಇಡ್ತೀನಿ ನಂದು ನೀನು ಇಂಟೀರಿಯರ್ಸ್ ಆದ್ಮೇಲೆ ವಾಪಸ್ ಇಸ್ಕೋ ಕ್ರಾಕರೀಸ್ ಎಲ್ಲಿದೆ ಅದು ನಿನಗೆ ಕೊಟ್ನಲ್ಲ ಮದ್ವೆಗೆ ಕ್ರಾಕರೀಸ್ ಬಂದಿರ್ಲಿಲ್ಲ ಜಾಸ್ತಿ ಬಂದಿರ್ಲಿಲ್ಲ ನಂಗೆ ಬಂದಿದ್ದೆ ಫೋಟೋ ಹೋಮ್ ಸೆಂಟರ್ ಇಂದ ಇಲ್ಲ ಒಂದು ವಾಸ್ ಬಂದಿದ್ದೆ ಅದು ಎತ್ತಿಟ್ಟಿದ್ದೀನಿ ನಿಮಗೆ ಮೇಲ್ಗಡೆನೇ ಇದೆ ಅದಿನ್ನು ಹೊಸ ಮನೆ ಕಟ್ಟುವಾಗ ಕೊಡ್ತೀನಿ ಅಂತ ಹೇಳಿದೆ ನಿಂದು ಕೊಟ್ಬಿಟ್ಟು ಗಿಫ್ಟು ನಂದೇನು ಇಲ್ಲ ತಗೊಂಡೋಗ್ಬೇಕಾದ್ರೆ ನಿಂದು ಬೆಳ್ಳಿ ಗಿಫ್ಟ್ಸ್ ಬಂದಿತ್ತಿಲ್ಲ ಅದು ಕೊಡು ತಗೊಂಡೋಗಿ ಯಾವಾಗ ಗೈಸ್ ನನ್ನ ತಂಗಿ ನೋಡಿ ಗೈಸ್ ಎಷ್ಟು ದಾನವಂತೆ ಬಾಯ್ ಹುಷಾರು ಬಾಯ್ ಹುಷಾರು ನಂದು ಮಲ್ಕೋಬೇಡ ಮಾತಾಡ್ಕೊಂಡಿರು ಬಾಯ್ ನಿದ್ದೆ ಬಂದ್ರೆ ಮಲ್ಕೊಳ್ಳಿ ಕಾರ್ ಸ್ಟಾಪ್ ಮಾಡ್ಬಿಟ್ಟು ಮಲ್ಕೊಳ್ಳಿ ಬಾಯ್ ಗೈಸ್ ನೋಡಿ ಇವಾಗ ಎಂಥ ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮ ಟಿ ವಿ ಕರೆಕ್ಟಾಗಿ ವಾಲ್ ಮಧ್ಯದಲ್ಲಿದೆ ಓಕೆನಾ ಬಟ್ ಈ ಸ್ವಿಚ್ ಬೋರ್ಡ್ ಏನಿದೆಯಲ್ಲ ಈ ಸ್ವಿಚ್ ಬೋರ್ಡು ಸ್ವಲ್ಪ ಆ ಕಡೆಗೆ ಹೋಗಿದೆ ಸೊ ಈ ಟೇಬಲ್ ಒಂದು ಸ್ವಲ್ಪ ಆ ಕಡೆಗೆ ಹೋಗ್ತಾ ಇದೆ ಆ್ಯಂಡ್ ಇವಾಗ ಸ್ವಲ್ಪ ಅನ್ಇವನ್ ಆಗಿ ಕಾಣಿಸ್ತಾ ಇದೆ ಇವಾಗ ಅಥವಾ ಟಿ ವಿನ ಆ ಕಡೆ ಮೂವ್ ಮಾಡಿದ್ರೆ ಇಡೀ ವಾಲೇ ಸ್ವಲ್ಪ ಅನ್ಇವನ್ ಆಗಿ ಕಾಣಿಸುತ್ತೆ ಅರ್ಥನೇ ಆಗ್ತಿಲ್ಲ ಅವು ಹಾಂ ಏ ಸ್ವಲ್ಪ ಹೋಗುತ್ತಷ್ಟೇ ಮತ್ತೆ ಸರ್ಕಲ್ ಬೇಕಲ್ಲ ನಿಮಗೆ ವೈರ್ ಬರೋಕ್ಕಾಗ್ತದೆ ಅಲ್ಲ ಓನ್ ಮಾಡಿಸ್ಕೊಂಡು ಇದು ಗೊತ್ತಾ ಇದಕ್ಕೆ ಮೂವ್ ಮಾಡಿಸಿ ಮತ್ತೆ ಮೂವ್ ಮಾಡಿದ್ರೆ ಸೆಂಟರ್ ಬರಲ್ಲ ಈಗ ಅದು ಓನ್ ತಗ್ಸ್ಬಿಟ್ರೆ ಅದು ಇದಕ್ಕೆ ತುಂಬ ಅಲ್ಲ ತೆಗೆಸ್ಬಿಟ್ರು ಅದೇನು ಕಾಣಿಸಲ್ಲಲ್ವ ಅದು ಹೈಡ್ ಆಗುತ್ತಲ್ಲ ಹೋಲು ಸೊ ಸ್ಟಾರ್ಟಿಂಗ್ ಬಂದು ಎಲೆಕ್ಟ್ರಿಷಿಯನ್ಗೆ ಪಾಯಿಂಟ್ ಕೊಡ್ತಾರೆ ನೋಡಿ ಸೊ ಪಾಯಿಂಟ್ ಕೊಡಬೇಕಾದ್ರೆ ನಮ್ದು ಸ್ವಲ್ಪ ತಪ್ಪಾಯಿತು ಅಂತ ಅನ್ಕೋತೀನಿ ನಾವು ಕರೆಕ್ಟಾಗಿ ಮಧ್ಯದಲ್ಲಿ ಕೊಡಿಸ್ಬೇಕಿತ್ತು ಅಥವಾ ಸ್ವಲ್ಪ ಲೆಫ್ಟ್ ಕಡೆ ಕೊಡಿಸ್ಬೇಕಿತ್ತು ಬಟ್ ನಮ್ಮ ಮನೇಲೇ ರೈಟ್ ಕಡೆ ಆಗಿದೆ ಬಟ್ ಅದೇ ಅಕ್ಕ ಮನೆ ಹಾಗೂ ನಂದು ಮನೇಲಿ ಕರೆಕ್ಟಾಗಿ ಮಾಡಿದ್ದಾರೆ ಸೊ ಏನಪ್ಪ ಅಂತಂದರೆ ನಮಗೆ ಸ್ಟಾರ್ಟಿಂಗ್ ಎಲ್ಲ ಏನು ಇವಾಗ ಲೈಕ್ ಏನಂತಾರೆ ಸಿವಿಲ್ ಮಾಡಬೇಕಾದ್ರೆ ಏನೆಲ್ಲ ಎಲೆಕ್ಟ್ರಿಷಿಯನ್ ಪಾಯಿಂಟ್ಸ್ ಕೊಡೋದು ಅಥವಾ ವೈರ್ ಎಳೆದೆಲ್ಲ ಮಾಡ್ತಾರಲ್ಲ ಎಲ್ಲಿ ತಪ್ಪಾಗಿದೆ ಏನು ಎತ್ತ ಅಂತ ನಮಗೆ ಇಂಟೀರಿಯರ್ಸ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ ಸೊ ಇಂಟೀರಿಯರ್ಸ್ ಅವ್ರ ಪಾಪ ಏನೂ ತಪ್ಪಿಲ್ಲ ಬಿಕಾಸ್ ಎಲೆಕ್ಟ್ರಿಷಿಯನ್ ಒಬ್ಬರು ಕರೆಕ್ಟಾಗಿ ಆ ಪಾಯಿಂಟ್ನ ಕೊಟ್ಟಿದ್ರೆ ಅವ್ರು ಅದ್ರ ಪ್ರಕಾರನೇ ಕರೆಕ್ಟಾಗಿ ಮಾಡ್ತಾಯಿದ್ರು ಸೊ ಇದೊಂದು ಸ್ವಲ್ಪ ಅನಿಸ್ತು ಕರೆಕ್ಟ್ ಆಗಿಲ್ಲ ಅಂತ ಬಟ್ ದೆನ್ ಏನು ಗೊತ್ತಾ ಇದಾದಮೇಲೆ ಆ್ಯಕ್ಚುಲಿ ಏನಾಯಿತು ಒಳ್ಳೇದಾಯಿತು ಅಂತ ಅಂದ್ಕೊಂಡೆ ಬಿಕಾಸ್ ನಾವು ಆ ಕಡೆ ಸೈಡ್ ಏನು ಜಾಗ ಇದೆಯಲ್ಲ ಅಲ್ಲಿ ಒಂದು ಪ್ಲಾಂಟ್ ಅಥವಾ ಏನಾದರೂ ಒಂದು ಐಡಲ್ ಇಡ್ಬೋದು ದೊಡ್ಡದು ಶೋಪೀಸ್ ತರ ಬರುತ್ತಲ್ಲ ಅದನ್ನ ಬೇಕಾದ್ರೆ ಅಲ್ಲಿ ಇಟ್ಬಿಡಿ ಅದೇನು ಅನ್ಸಲ್ಲ ತುಂಬಾ ಜನ ಹಿಂಗೆ ಸೈಡ್ಗೂ ಇಡ್ತಾರೆ ಬೇಕಾದ್ರೆ ನೋಡು ಆ ಕಡೆ ಈ ಕಡೆ ದೊಡ್ಡದಾಗಿ ಪ್ಲಾಂಟ್ ಒಂದ್ ಸೈಡ್ ಇಡಬೇಡಿ ಒಂದ್ ಸೈಡ್ ಆ ಕಡೆ ಸೈಡ್ ಮಾತ್ರ ದೊಡ್ಡದಾಗಿ ಇಲ್ಲ ಖಾಲಿ ಸ್ಪೇಸಲ್ಲಿ ನಾನು ಸ್ವಲ್ಪ ಇದು ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ವಾ ಇದನ್ನ ಮೂವ್ ಮಾಡಿದ್ರೆ ಎಲ್ಲ ಡ್ರಿಲ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೂ ಅದೆಲ್ಲ ಆಸೆ ಕಾಣುತ್ತೆ ಮೂವ್ ಮಾಡಿದ್ರೆ ಈಗ ಇದನ್ನ ಮೂವ್ ಮಾಡಬೇಕು ಇಲ್ಲದ್ರೆ ಅದಿಲ್ಲ ಬಿಕಾಸ್ ಆಲ್ರೆಡಿ ನನಗೆ ನಮ್ಗೆ ಏನು ಆಲ್ರೆಡಿ ಟಿವಿ ಈ ಕಡೆ ಇದೆ ಆಲ್ರೆಡಿ ಸ್ವಲ್ಪ ಆ ಕಡೆ ಇದೆ ಇನ್ನೂ ಈ ಕಡೆ ಬಂದ್ರೆ ತುಂಬಾ ಇದೆ ಆ್ಯಕ್ಚುಲಿ ಎಲೆಕ್ಟ್ರಿಷನ್ ಮಾಡ್ಬೇಕಾದ್ರೆ ಪಾಯಿಂಟ್ ಎಕ್ಸಾಕ್ಟ್ ಮಿಡಲ್ ಮಾಡಿ ಟೈಟ್ನ ಕೊಡ್ತಿದ್ರೆ ಈಸಿ ಆಗೋದು ನಮಗೆ ಬಟ್ ನಾವು ಗಮನಿಸಿಲ್ಲ ಅದು ಅವ್ರು ಯಾಕೆ ಹಂಗೆ ಮಾಡಿದ್ರು ಎಲೆಕ್ಟ್ರಿಷಿಯನು ನಿಮ್ಮ ಮನೇಲಿ ಪೈಪ್ ಈ ಕಡೆ ಬಂದಿದೆ ನಮ್ಮ ಮನೇಲಿ ಪೈಪ್ ಆ ಪೈಪ್ ಈ ಕಡೆ ಬಂದಿದೆ ನಿಮ್ಗೆ ಈ ಕಡೆ ಇದೆ ಪೈಪು ಮತ್ತು ನಿಮ್ಮದು ಪರವಾಗಿಲ್ಲ ನಂದು ಮನೆದು ನಂದು ಈ ಕಡೆ ಇದೆ ನಮ್ಮ ಥರ ನಂದು ನೀವು ಹೇಳಿದೆ ಎಲೆಕ್ಟ್ರಿಷಿಯನ್ಗೆ ಈ ಕಡೆ ಕೊಡ್ಸೋಕ್ಕೆ ಗೊತ್ತಿಲ್ಲ ಯಾಕಂದ್ರೆ ನಾವು ಆ್ಯಕ್ಚುಲಿ ಮಾಡಿಸ್ಕೊತೀವಲ್ವಾ ಅದು ಫ್ಯೂಚರ್ ಪ್ಲಾನ್ ಮಾಡಿಸ್ಕೊಬೋದು ಅಂತ ರೀ ಕೀ ಬೇಕಂತೆ ನೋಡಿ ಬನ್ನಿ ಸರ್ ಅಲ್ಲ ಟೀ ಕುಡೀರಿ ಬನ್ನಿ ನೋಡಿ ಏನು ಬರ್ತದಲ್ಲ ತುಂಬಾ ಜನ ಹಿಂಗೆ ಇಡ್ತಾರೆ ಆಯ್ತಾ ಹಿಂಗೆ ನಾರ್ಮಲ್ ಆಗಿ ಇಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಂದು ದೊಡ್ಡ ಹಿಂಗೆ ಬ್ರಾಸ್ ಬರುತ್ತಲ್ಲ ಒಂದೇ ಒಂದು ಸಿಂಗಲ್ ಬ್ರಾಸ್ ಅದನ್ನ ಇಟ್ಬಿಡು ಅಷ್ಟೇ ಅಲ್ವೇನ್ರಿ ಮೇಲೆ ಆ ವೇಟ್ ತಡೆಯುತ್ತಾ भाई कितना वेट लेगा ये हैवी रख सकते वो सिंगल का रखने के लिए हाँ सो एक सिंगल ऐसे शो पीस तांबरा का ವೈಟ್ ಕಲರ್ ಇದು ಗೊತ್ತಿಲ್ಲ ವೈಟ್ ಕಲರ್ ನಾ ಭಯ್ಯ ये ಗೇಟ್ ಕೊಟ್ಟ ಇಷ್ಟು ಬೈಲೆ ಸೊ ಅವಾಗ ಒಂದು ಸ್ವಲ್ಪ ಅನಿಸ್ತು ಬೇಜಾರಾಯ್ತು ಯಾಕೆ ಹೆಂಗಾಯಿತು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಇಂಟೀರಿಯರ್ಸ್ ಅವರು ನನಗೆ ಇನ್ನೊಂದು ಸಜೆಷನ್ ಮತ್ತು ಐಡಿಯಾ ಕೊಟ್ಟರು ಏನಪ್ಪ ಅಂದರೆ ಸ್ವಲ್ಪ ನಿಮ್ಗೆ ರೈಟ್ ಕಡೆ ಸೈಡ್ ಸ್ವಲ್ಪ ಜಾಸ್ತಿ ಬಂದಿದೆಯಲ್ವಾ ಸೊ ಅಲ್ಲಿ ಉದ್ದಕ್ಕೆ ಬೇಕಾದ್ರೆ ಇನ್ನೊಂದು ಶೋಕೇಸ್ ಥರ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅವರು ಪಾಪ ಬಟ್ ನಾನೇ ಇಲ್ಲ ನಂಗೆ ಬೇಡ ನನಗೆ ತುಂಬ ಸಿಂಪಲ್ ಆಗಬೇಕು ನಂಗೆ ಶೋಕೇಸ್ ಎಲ್ಲ ಮಾಡಿದ್ರೆ ಮತ್ತು ನನಗೆ ಕ್ಲಾಡಿಂಗ್ ಡಿಸೈನ್ ಹೋಗುತ್ತೆ ಅಂತ ಅಂದ್ಕೊಂಡು
ಬೇಡ ಅಂತ ಹೇಳಿದೆ. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಅಕ್ಕ, ಜೀಜು, ಅರುಣ್ ಎಲ್ಲರೂ ನನಗೆ ಕನ್ವಿನ್ಸ್ ಮಾಡ್ತಾಯಿದ್ರು ಏನಿಲ್ಲ ಚೆನ್ನಾಗಿದೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ. ಬಟ್ ಇವಾಗ ಚೆನ್ನಾಗಿದೆ ಅಂತ ಅಂದ್ಕೊಂಡಲ್ವ, ನಿಜವಾಗ್ಲೂ ಆ್ಯಕ್ಚುಲಿ ಚೆನ್ನಾಗೇ ಕಾಣಿಸ್ತಾ ಇದೆ, ಏನೂ ತೊಂದರೆ ಅಂತ ಅನಿಸ್ತಾ ಇಲ್ಲ. ಸೊ ಹಾಗೆ ಅಕ್ಕ ಮತ್ತು ಲೈಕ್ ನಾವೆಲ್ಲ ಮಾತಾಡಬೇಕಾದ್ರೆ ಅಲ್ಲಿ ಒಂದು ಶೋ ಪೀಸ್ ಅಥವಾ ಫ್ಲವರ್ ಏನಾದರೂ ಇಟ್ಟರೆ ಎಲ್ಲ ಚೆಂದ ಕಾಣಿಸುತ್ತೆ. ಆಗ ಕಟ್ಟಿಂಗ್ ಎಲ್ಲ ಆಲ್ಮೋಸ್ಟ್ ನೆನೆ ಮುಗಿಸ್ಬಿಟ್ಟಿದ್ದು. ನಮ್ಮದು ಸ್ವಿಚ್ ಸ್ವಲ್ಪ ಸೈಡಲ್ಲಿದೆ, ಅದಕ್ಕೆ ಆ ಕಡೆ ಸ್ವಲ್ಪ ಜಾಸ್ತಿ ಬರುತ್ತೆ. ಬಟ್ ಇಟ್ಸ್ ಫೈನ್. ನೋಡಲಿ ಕೆಳಗಡೆ ಕರೆಕ್ಟಾಗಿ ಸ್ವಿಚಸ್ ಸ್ವಲ್ಪ ಅನ್ನಿವನ್ ಇದೆಯಲ್ಲ, ಅತಿ ಕೂಡ ಸ್ವಲ್ಪ ಕಡಿಮೆ ಕಾಣಿಸ್ತದೆ. ಇದು ಅಲ್ಲ ಪರವಾಗಿಲ್ಲ, ಒಂಚೂರು ಹಿಂಗೆ ಜರುಗ್ಸಕ್ಕೆ ಹೇಳಿ, ಏನಾಗಲ್ಲ. ಹಂಗಾಗಲ್ಲ. ಅಲ್ಲ ಅಲ್ಲೊಂಚೂರು ಜಾಗ ಇದೆ ನೋಡಿ, ಇಲ್ಲಿ ಒಂದಿಷ್ಟು ಎಷ್ಟು ಜಾಗ ಇದೆಯಲ್ಲ. ನೀವು ಮೂವ್ ಮಾಡೋದು ಕೂಡ ಪೈಪ್ ನೋಡಲ್ಲಿ, ಆ ಪೈಪ್ ಅವಶ್ಯಕತೆ ಇದೆಯಾ? ಪೈಪ್ ವೈರ್ ಎಳಿಬೇಕು. ನಾನು ಟಿವಿ ಥರ ವೈರ್ ಬರುತ್ತೆ ಗೊತ್ತಾ, ಅದು ಅಲ್ಲಿಂದ ತಾನೇ ಬರೋದು.